ಕೋಲ್ಡ್ ವಾರ್ ಎಲ್ಲಿದೆ? ಚೆನ್ನಾಗಿ ಬಿಸಿ ಬಿಸಿ ಇಡ್ಲಿ ತಿಂತಾ ಇದ್ದಾರೆ, ದೋಸೆ ತಿಂತಾ ಇದ್ದಾರೆ. ಕೋಲ್ಡ್ ವಾರ್ ಅಂದರೆ ಹೆಂಗ್ರಿ ಸರ್? ನೀವು ನಾನು ಹೇಳಿದ್ನಲ್ಲ, ನಿಮ್ಮೆಲ್ಲ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಒಂದೆರಡು ದಿನ ಇದು ಆಫ್ ಮಾಡಿರಿ, ಎಲ್ಲ ಸರಿ ಹೋಗ್ತದೆ. ಸೇರಿಸ್ಲಿಯಪ್ಪ, ನಮಗೆ ಬರೀತಾರ್ರಿ. ಈಗೆಲ್ಲ ಮಾಡ್ತಾಯಿದ್ರೆ ಅವ್ರು ಮುಖ್ಯಮಂತ್ರಿ ಇದ್ದಾಗ ಮಾಡ್ಬೋದಾಗಿತ್ತಲ್ಲ. ಹಾಂ, ಅವಾಗೇ ಮಾಡ್ಬೋದಾಗಿತ್ತಲ್ರಿ. ಭಗವದ್ಗೀತಾನೂ ಹೊಸದಲ್ಲ, ಅವರು ರಾಜಕಾರಣಕ್ಕೆ ಹೊಸದಲ್ಲ. ಅವರೇ ಒಂದು ದೊಡ್ಡ ಎಡಿಟೋರಿಯಲ್ ಬರೆದಿದ್ರು ಪ್ರಜಾವಾಣಿನಲ್ಲಿ ಅನಿಸುತ್ತೆ, ಮನೋಜ್ ಅವ್ರು ನಗ್ಲತ್ತಾರ ನೋಡ್ರಿ. ಈಗ ಅವ್ರು ಏನೇನು ಬರ್ದಿರೋ ಅದಕ್ಕೆಲ್ಲ ಒಪ್ತೀನಿ ನಾನು. ಸರ್, ಈಗ ಬಸ್ ಸಮಸ್ಯೆಗಳು, ಟ್ರೈನ್ ಸಮಸ್ಯೆಗಳು ಸಾಕಷ್ಟು ಕೇಳಿವಿ. ಇವಾಗ ಫ್ಲೈಟ್ ಸಮಸ್ಯೆನೇ ದೇಶಾದ್ಯಂತ ಕಾಡ್ತಾ ಇದೆ. ಜನ ವಿಮಾನಯಾನ ಸೇವೆ ಕಾರಣ ಈಗ ನಿನ್ನೆ ನೀವು ನೋಡಿರ್ಬೇಕು, ಕೆಲವು ಏರ್ಪೋರ್ಟ್ನಲ್ಲಿ ಮೋದಿ ಅವ್ರು ಏನು ಹೇಳಿದ್ರು, ಸಾಮಾನ್ಯ ಮನುಷ್ಯ ಯಾರು ಚಪ್ಪಲಿ ಹಾಕೋತಾನೆ ಅವನಿಗೂ ಹವಾಯಿ ಚಪ್ಪಲ್ ಹಾಕೋತಾನೆ ಅವ್ರಿಗೆ ಕೂಡ ನಾನು ವಿಮಾನ ಹತ್ತಿಸ್ತೀನಿ ಅಂದ್ಬಿಟ್ಟು ಇವತ್ತು ಏರ್ಪೋರ್ಟ್ನಲ್ಲಿ ಚಪ್ಪಲಿಗಳು ಹಾರಾಡ್ಲತ್ತವ ಒಬ್ಬರ ಮೇಲೆ ಒಬ್ಬರು. ಎಲ್ಲ 1000 ಫ್ಲೈಟ್ ಒಂದು ದಿನದಲ್ಲಿ ಇದು ಮಾಡ್ತಾ ಇದ್ದಾರೆ ಅಂದರೆ, ಯಾಕಂದರೆ ಇದನ್ನು ಮೊನೋಪಲಿ ಮಾಡಿಟ್ಟಿದ್ದಾರೆ. ನಮ್ಮ ದೇಶದ ನೀವು ಕೇಳಿದ್ರಲ್ಲ, ಆರ್ಥಿಕ ಪರಿಸ್ಥಿತಿ ಯಾಕೆ ಕುಸಿತಾ ಇದೆ ಅಂದರೆ ಇದನ್ನು ಸಂಪೂರ್ಣವಾಗಿ ಮೊನೋಪಲಿ ಮಾಡಿಬಿಟ್ಟಿದ್ದಾರೆ. ಮುಂಚೆ ನಮಗೆ ಚಾಯ್ಸ್ ಇರ್ತಾಯಿತ್ತು, ಸಿವಿಲ್ ಏವಿಯೇಷನಲ್ಲಿ 4-5 ಏರ್ಲೈನ್ಗಳು ಇರ್ತಾಯಿತ್ತು. ಈಗ ಒಂದಿಬ್ಬರು ಮಾತ್ರ ಮೊನೋಪಲಿ ತೊಗೊಂಡಿದ್ದಾರೆ. ಯಾವ ರೀತಿ ಪೋರ್ಟ್ನಲ್ಲಿ ಅದಾನಿ ಅವರಿಗೆ, ಅಂಬಾನಿ ಅವರಿಗೆ ಬಿಟ್ಕೊಟ್ಟಿದ್ದಾರೆ, ಯಾವ ರೀತಿ ಟೆಲಿಕಾಮ್ನಲ್ಲಿ ಬರೀ ಇಬ್ಬರಿಗೆ ಬಿಟ್ಕೊಟ್ಟಿದ್ದಾರೆ, ಯಾವ ರೀತಿ ಮೈನಿಂಗ್ನಲ್ಲಿ ಇಬ್ಬರಿಗೆ ಬಿಟ್ಕೊಟ್ಟಿದ್ದಾರೆ, ಅದೇ ರೀತಿ ಇಲ್ಲೂ ಆಗಿರೋದು. ಇದಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ಇದಕ್ಕೆ ಏನು ಉತ್ತರ ಕೊಡ್ತಾರೋ, ಇನ್ನೇನು ಒಂದು ಸ್ಲೋಗನ್ ಕೊಡ್ತಾರೋ ನೋಡಬೇಕು. ನೋಡಿ, ಅವ್ರಿಗೆ ಯಾವುದೂ ಕೂಡ ಕಾರ್ಯಕ್ರಮ ಇವತ್ತಿಗೆ ನಾಳೆಗಿಲ್ಲ. ಈಗ ನಾವು ಇವಾಗ ಒಂದು ಕಾರ್ಯಕ್ರಮ ಅನೌನ್ಸ್ ಮಾಡಿದೆ, ಅದಕ್ಕೆ ಏನು ಡೆಡ್ಲೈನ್ ಕೊಟ್ಟೆ? 1.5 ತಿಂಗಳು. ಮುಂದಿನ ಆಯವ್ಯಯ ಇನ್ನೂ 1-2 ವರ್ಷದಲ್ಲಿ ಆಗ್ತದೆ. ಅವ್ರದ್ದು ಹೆಂಗೆ ಕಾರ್ಯಕ್ರಮಗಳು? 2047. ಏನು ಸರ್, ಯಾರು ಬದುಕಿರ್ತಾರೆ? ಹಾಂ, ಇಲ್ಲಿಂದ 100 ವರ್ಷ ಹಿಂಗಿರಬೇಕು. ಅರೆ 100 ವರ್ಷ ಯಾರು ನೋಡಿದಾರಪ್ಪ? ನಮಗೆ ಸಿಕ್ಕಿರೋದು 5 ವರ್ಷ. 5 ವರ್ಷದಲ್ಲಿ ಏನು ಮಾಡ್ತೀವಿ ಅಂತ ಹೇಳಬೇಕಲ್ಲ. ಅಥವಾ ಇವಾಗ ನಾವು ಏನಾದರೂ ಒಂದು ಅಡಿಗಲ್ಲ ಅಥವಾ ಅಡಿಪಾಯಿ ಹಾಕಿದ್ರೆ ಮುಂದಿನ 50 ವರ್ಷ ಹಿಂಗೆ ಆಗ್ತೇವೆ ಅಂತ ಹೇಳಿದ್ರನ ಎಲ್ಲ ಜವಾಬ್ದಾರಿ ನಮ್ಮದೇ ನಾಗರಿಕರ ಮೇಲೆ ಹಾಕ್ತಾರೆ. ಇದು ಮೋದಿಯವರು ಒಳ್ಳೆ ಆರ್ಟ್ ಕಲ್ತಿದ್ದಾರೆ. ಏನು ಸ್ವಂತ ಜವಾಬ್ದಾರಿ ಏನು ತೊಗೊಳಲ್ಲ ಬೇರೆಯವ್ರ ಮೇಲೆ. ಸ್ವಚ್ಛ ಭಾರತ್ ಯಾರು ಮಾಡಬೇಕು? ನೀವು ಮಾಡಬೇಕು. ವಿಕಸಿತ್ ಭಾರತ್ ಯಾರು ಮಾಡಬೇಕು? ನೀವು ಮಾಡಬೇಕು. ಮನ್ ಕಿ ಬಾತ್ ಯಾರು ಕೇಳಬೇಕು? ನೀವು ಕೇಳಬೇಕು. ಅವ್ರದ್ದು ಯಾವ ಅಭಿಯಾನದಲ್ಲಿ ನಾನು ಮಾಡ್ತೀನಿ, ಸರ್ಕಾರ ಮಾಡುತ್ತೆ, ಏನಾಗಿಲ್ಲ? ನೆಹರು ಅವರಂತೂ ಇದ್ದೇ ಇದ್ದಾರಲ್ಲ ಬ್ಲೇಮ್ ಮಾಡೋಕ್ಕೆ. ಪಾಪ ನೆಹರು ಅವ್ರು ತೀರೋಗಿ 60-70 ವರ್ಷ ಆಯಿತು. ಇನ್ನಾನು ನೆಹರು ಅವರಿಗೆ ಹೆಸರು ಹೇಳ್ತಾರೆ, ಇನ್ನಾನು ಮನಮೋಹನ್ ಸಿಂಗ್ ಅವರ ಹೆಸರು ಹೇಳ್ತಾರೆ. ಇವ್ರೇನು ಮಾಡಿದ್ದಾರೆ ಏನೂ ಹೇಳ್ತಾ ಇಲ್ಲ ಇನ್ನಾನು ಜನರಿಗೆ. ಸೊ ಅದರಿಂದ ಅದೇನೂ ಆಗೋದು ಇಲ್ಲ ಬಿಡಿ.